ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೆ ಏನು ಕಾರಣ ಗೊತ್ತಾ? ಮೊದಲು ಕಾರಿಗೆ ನಾಯಿ ಅಡ್ಡ ಬಂದಿರೋದ್ರಿಂದ ಕಾರು ಈ ರೀತಿಯಾಗಿ ಆಕ್ಸಿಡೆಂಟ್ ಆಯ್ತು ಅನ್ನುವಂತ ವಿಚಾರ ಇತ್ತು. ಆದ್ರೆ ನಾಯಿ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿಲ್ಲ. ಅವೆಲ್ಲವೂ ಕೂಡ ಸುಳ್ಳು ನೋಡಿ. ಹಾಗಾದ್ರೆ ಸತ್ಯ ಏನ್ ಗೊತ್ತಾ? ಸಚಿವೆಯ ಕಾರು ಚಾಲಕ ಈಗ ಆಕ್ಸಿಡೆಂಟ್ ನ ರೋಚಕ ಸತ್ಯವನ್ನ ಬೆಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಗೊತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ನಾಯಿ ಅಡ್ಡ ಬಂದಿದ್ದು ಶುದ್ಧ ಸುಳ್ಳು. ನಾಯಿಯನ್ನ ತಪ್ಪಿಸಲು ಮರಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನೋದು ಸುಳ್ಳು. ಇದರಿಂದಲೇ ಕಾರು ನಜ್ಜುಗುಜ್ಜಾಗಿದೆ ಅಂತ ಹೇಳಿದ್ದು ಕೂಡ ಸುಳ್ಳು. ಸಚಿವೆಯ ಕಾರು ಅಪಘಾತಕ್ಕೆ ನಾಯಿಯಲ್ಲ ಕಾರಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕ ಬೆಚ್ಚಿಟ್ಟಿದ್ದಾನೆ ರೋಚಕ ಸತ್ಯ. ಪೊಲೀಸರ ಬಳಿ ಮಂತ್ರಿ ಕಾರ್ ಡ್ರೈವರ್ ಹೇಳಿದ್ ಏನು ಗೊತ್ತಾ? ಹಾಗಾದ್ರೆ ಓವರ್ ಸ್ಪೀಡ್ ನಲ್ಲಿ ಬಂದ ಟ್ರಕ್ ನಿಂದ ಮೇಜರ್ ಆಕ್ಸಿಡೆಂಟ್ ಆಗಿರೋದು. ಇನ್ನು ಈ ಟ್ರಕ್ ಅನ್ನ ತಪ್ಪಿಸಲು ಹೋಗಿ ಲೆಫ್ಟ್ ಗೆ ಕಾರನ್ನ ತೆಗೆದುಕೊಂಡು ಬಿಟ್ಟೆ. ಆಗ ಕಾರು ಸರ್ವಿಸ್ ರೋಡ್ಗೆ ನುಗ್ಗಿ ಮರಕ್ಕೆ ಡಿಕ್ಕಿಯನ್ನ ಹೊಡೆದಿದೆ ಅನ್ನೋದಾಗಿ ಹೇಳಿದ್ದಾರೆ. ಪೊಲೀಸರಿಗೆ ಸಚಿವೆಯ ಕಾರ್ ಡ್ರೈವರ್ ಶಿವಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇನ್ನು ಕಂಟೈನರ್ ಟ್ರಕ್ ಚಾಲಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮೇಲ್ನೋಟಕ್ಕೆ ಹಿಟ್ ಅಂಡ್ ರನ್ ಕೇಸ್ ಅಂತ ಕಾಗೆ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೂ ಕೂಡ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಬೆಳಗಾವಿಯ ಪೊಲೀಸರು. ವರ್ಷದ ಮೊದಲ ಹಬ್ಬ ಸುಗ್ಗಿ ಹಬ್ಬದಂದು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿದ್ದಂತ ಕಾರಿಗೆ ಆಕ್ಸಿಡೆಂಟ್ ಆಗಿತ್ತು. ಮೊದಲು ಈ ಪ್ರಕರಣದಲ್ಲಿ ಕಾರಿಗೆ ನಾಯಿ ಅಡ್ಡ ಬಂದಿರುವಂತ ಕಾರಣಕ್ಕೆ ಮರಕ್ಕೆ ಹೋಗಿ ಗುದ್ದಿ ಕಾರು ನಜ್ಜುಗುಜ್ಜಾಗಿದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಕಾರಿನ ಈ ದುರಂತವನ್ನ ಗಮನಿಸಿದ್ರೆ ಅಯ್ಯೋ ಈ ರೀತಿಯಾಗಿ ಆಗಿಬಿಡುತ್ತಲ್ಲ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಆದ್ರೆ ಅದೃಷ್ಟವಶಾತ್ ಎನ್ನುವಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಗಂಭೀರ ಗಾಯ ಆಯ್ತು ವಿನಃ ಬೇರೆ ಯಾವುದೇ ರೀತಿಯಾದಂತಹ ದುರಂತ ಸಂಭವಿಸಲಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಮೊದಲು ನಾಯಿ ಅಡ್ಡ ಬಂದಿರೋ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಸಚಿವೆ ತೆರಳುತ್ತಾ ಇದ್ದಂತ ಕಾರಿಗೆ ನಾಯಿ ಅಡ್ಡ ಬಂತು. ಆ ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಕಾರು ಸರ್ವಿಸ್ ರೋಡ್ ಹೋಗ್ಬಿಡ್ತು. ಅಲ್ಲಿ ಹೋಗಿ ಮರಕ್ಕೆ ಡಿಕ್ಕಿ ಹೊಡಿತು ಎನ್ನುವಂತ ವಿಚಾರ ಆಯ್ತು. ಆದ್ರೆ ಇವೆಲ್ಲವೂ ಕೂಡ ಸುಳ್ಳು. ಸಚಿವೆಯ ಕಾರು ಅಪಘಾತಕ್ಕೆ ನಾಯಿ ಅಲ್ಲ ಕಾರಣ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ರೋಚಕ ಸತ್ಯವನ್ನ ಬೆಚ್ಚಿಟ್ಟಿದ್ದಾನೆ. ಅಂದ್ರೆ ಪೊಲೀಸರ ಬಳಿ ಮಂತ್ರಿ ಕಾರ್ ಡ್ರೈವರ್ ಶಿವಪ್ರಸಾದ್ ಏನು ಹೇಳಿದಾನೆ ಗೊತ್ತಾ? ಓವರ್ ಸ್ಪೀಡ್ ನಲ್ಲಿ ಬಂದಂತಹ ಟ್ರಕ್ ನಿಂದ ಮೇಜರ್ ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಟ್ರಕ್ ಅನ್ನ ತಪ್ಪಿಸಲು ಹೋಗಿ ಲೆಫ್ಟ್ ಗೆ ಕಾರನ್ನ ತೆಗೆದುಕೊಂಡು ಬಿಟ್ಟೆ ನಾನು. ಆಗ ಕಾರು ಸರ್ವಿಸ್ ರೋಡ್ಗೆ ನುಗ್ಗು ಬಿಟ್ಟಿದೆ. ಅಲ್ಲಿಂದ ನೇರವಾಗಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದಿದೆ. ಪೊಲೀಸರಿಗೆ ಸಚಿವೆಯ ಕಾರ್ ಡ್ರೈವರ್ ಶಿವಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇನ್ನು ಕಂಟೈನರ್ ಟ್ರಕ್ ಚಾಲಕನ ಪತ್ತೆಗೆ ಈಗ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಮೇಲ್ನೋಟಕ್ಕೆ ಹಿಟ್ ಅಂಡ್ ರನ್ ಕೇಸ್ ಅಂತ ಕಾಕಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಬೆಳಗಾವಿಯ ಪೊಲೀಸರು. ಇನ್ನು ರಸ್ತೆ ಅಪಘಾತ ಆಗ್ತಿದ್ದಂತೆ ಮೊದಲು ಬಂದಿರುವಂತಹ ವಿಚಾರ, ಹೋಗ್ತಾ ಇರುವಂತಹ ಸಚಿವೆಯ ಕಾರಿಗೆ ನಾಯಿ ಅಡ್ಡ ಬಂತು. ಅದರಿಂದಾಗಿನೇ ಅಂದ್ರೆ ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನುವಂತ ವಿಚಾರ ಇತ್ತು. ಆದ್ರೆ ಇದು ಸುಳ್ಳು. ಯಾಕಂದ್ರೆ ಸಚಿವೆಯ ಕಾರ್ ಡ್ರೈವರ್ ಶಿವಪ್ರಸಾದ್ ಪೊಲೀಸರಿಗೆ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಓವರ್ ಸ್ಪೀಡ್ ನಲ್ಲಿ ಇದ್ದಂತಹ ಕಂಟೈನರ್ ಟ್ರಕ್ ಇದೇ ಕಾರಣ ಆಗಿದೆ ಆಕ್ಸಿಡೆಂಟ್ ಗೆ ಅನ್ನೋದಾಗಿ. ಆ ಟ್ರಕ್ ಅನ್ನ ತಪ್ಪಿಸೋದಕ್ಕೆ ಹೋಗಿ ಲೆಫ್ಟ್ ಗೆ ಕಾರನ್ನ ತೆಗೆದುಕೊಂಡೆ. ಅಲ್ಲಿಂದ ನೇರವಾಗಿ ಸರ್ವಿಸ್ ರೋಡ್ಗೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಪೊಲೀಸರಿಗೆ ಸಚಿವೆಯ ಕಾರ್ ಡ್ರೈವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಸಂಬಂಧ ಈಗ ಬೆಳಗಾವಿಯ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ.